ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯೋ, ಏನ್ಲ ಸೀತೆಗೌಡ, ಕುಡಿದು ಬಂದು ನಿನ್ನ ಹೆಂಡತಿ ಹತ್ರ ಮಾನ ಮರ್ಯಾದೆ ಕಳ್ಕೊಂಡ್ಬಿಟ್ಟಲ್ಲ. ಥೋ, ಹೊಟ್ಟೆ ತಣ್ಣಗಾಗುತ್ತೆ, ಮೊದಲು ಮಜ್ಜಿಗೆ ಕುಡೀರಿ. ಇಷ್ಟೆಲ್ಲ ಕುಡಿದ್ರೆ ಕರುಳು ಸುಟ್ಟೋಗಲ್ವಾ? ಅಯ್ಯೋ, ಕುಡ್ದಿದ್ಕು ಸಾರ್ಥಕ ಆಯ್ತು ಅನ್ನಿಸ್ತದೆ. ಕುಡಿದೆ ಹುಡುಕ್ದಾಗ ಮೇಡಮ್ ಅವ್ರು ಸಿಗ್ತಾನೆ ಇರಲಿಲ್ಲ. ಈ ಕುಡ್ದು ಜ್ಞಾನನೇ ಇಲ್ಲದೆ ಇದ್ದಾಗ ನನಗೆ ಗೊತ್ತಿಲ್ದಂಗೆ ಮೇಡಮ್ ಅವ್ರತವೇ ಬಂದ್ಬಿಟ್ಟಿವ್ನಿ. ಆಹಾ, ಯಪ್ಪ ದೇವ್ರೆ, ಮೇಡಮ್ ಅವ್ರಿಗೂ ನನ್ನ ಮೇಲೆ ಪಾಪ ಕಮ್ಮಿ ಆಗಿರೋಂಗದೆ. ಜಯಂತ್, ಆಫೀಸ್ಗೆ ಹೋಗ್ತಿದೀಯಾ? ಅಬ್ಬಾ, ಇವತ್ತು ನನಗೆ ತುಂಬ ಖುಷಿ ಆಯಿತು. ಬಾರಪ್ಪ, ತಿಂಡಿ ರೆಡಿಯಾಗಿದೆ, ತಿಂಡಿ ಮಾಡ್ಕೊಂಡು ಹೋಗು. ಶಾಂತಮ್ಮ, ಕೆಲಸಕ್ಕೆ ಅಂತ ಹೊರಟಿರೋದು ನಿಜ, ಆದರೆ ಆಫೀಸ್ ಕೆಲಸಕ್ಕಲ್ಲ. ನಾನು ಹೊರಟಿರೋದು ಚಿನ್ನ ಮರಿನ ವಾಪಸ್ ಕರ್ಕೊಂಡು ಬರೋಕ್ಕೆ. ಇವತ್ತು ಬರೋದು ಸ್ವಲ್ಪ ತಡ ಆಗ್ಬೋದು ಶಾಂತಮ್ಮ, ಆದರೆ ಖಂಡಿತ ವಾಪಸ್ ಬರ್ತಾ ಜಾನ್ವಿ ಅವ್ರನ್ನ ಜೊತೆ ಕರ್ಕೊಂಡು ಬಂದೇ ಬರ್ತೀನಿ. ಪದೇ ಪದೇ ನೀನು ಹೋಗ್ತಾ ಇದ್ರೆ ನಿನ್ನ ಹೆಜ್ಜೆ ಏನು ಅಂತ ಅವಳಿಗೆ ಗೊತ್ತಾಗಲ್ವಾ? ಇಲ್ಲ ಶಾಂತಮ್ಮ, ಇಷ್ಟು ದಿವಸ ನಾನು ಈ ಸುಳ್ಳನ್ನು ಪುಷ್ಟೀಕರಿಸ್ಕೊಂಡು ಬಂದಿದ್ದೆ ನನ್ನ ತಪ್ಪು. ಒಂದೇ ಒಂದ್ಸಲಿ ಜಾನ್ವಿ ಅವ್ರು ನನಗೆ ಸಿಗಬೇಕು. ನನ್ನ ಮನಸ್ಸಿನ ಮಾತನ್ನೆಲ್ಲ ಅವ್ರಿಗೆ ನಾನು ಹೇಳ್ಕೊಂಡ್ಬಿಡ್ಬೇಕು. ಆಮೇಲೆ ಈ ವಿಶ್ವ ಅವರ ತಲೆ ತುಂಬಿರೋ ಸುಳ್ಳುಗಳನ್ನೆಲ್ಲ ತೆಗೆದು ಅವ್ರನ್ನ ವಾಪಸ್ ಕರ್ಕೊಂಡ್ಬರ್ಬೇಕು ಶಾಂತಮ್ಮ, ಅಷ್ಟೇ. ನೀನು ನಿನ್ನ ದೃಷ್ಟಿಯಲ್ಲೇ ಯೋಚನೆ ಮಾಡ್ತಿದ್ಯಾ. ಅವ್ರ ಸ್ಥಾನದಲ್ಲೂ ನಿಂತು ಸ್ವಲ್ಪ ಯೋಚನೆ ಮಾಡು. ವಿಶ್ವ ಹೇಳಿದ್ದು ನಿಜ, ನೀನು ಬದಲಾಗಬೇಕು ಅಂತ. ನೀನು ಬದಲಾಗಿದ್ದು ಅವಳಿಗೆ ಗೊತ್ತಾದರೆ ಅವಳು ತಾನಾಗೆ ಬರಲ್ವಾ? ಇದೇನು ಶಾಂತಮ್ಮ, ಹೊಸ ಟ್ರ್ಯಾಕ್ ಹಿಡಿತಾ ಇದ್ದೀರಿ? ಇಷ್ಟು ದಿವಸ ನನ್ನ ಪರವಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ರಿ, ಈಗ ಗೂಬೆ ವಿಶ್ವನ್ ಸಪೋರ್ಟಿಗೆ ನಿಂತಿದ್ದೀರಾ? ಇಲ್ಲ, ನಾನು ಹಾಗೆ ಹೇಳಲಿಲ್ಲಪ್ಪ. ಈಗ ಜಾನ್ವಿ ನೀನು ಬಿಟ್ಟು ಹೋಗಿರೋ ಕಾರಣ ಏನು? ನೀನು ಅವಳನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ತಾನೇ. ನಿನ್ನ ಮೇಲೆ ಅವಳಿಗೆ ನಂಬಿಕೆ ಬಂದರೆ ಅವಳು ತಾನಾಗಿ ಬರ್ತಾಳೆ ಅಂತ ಹೇಳಿದೆ ಹೊರತಾಗಿ ಅವ್ರ ಪರವಾಗಿ ನಾನು ಮಾತಾಡಲಿಲ್ಲ. ಇದೇನು ಶಾಂತಮ್ಮ, ನೀವು ನನ್ನ ಪ್ರೀತಿನ ಸರಿಯಾಗಿ ಅರ್ಥ ಮಾಡ್ಕೋತಿಲ್ವಲ್ಲ. ನಾನು ಅವರನ್ನು ಅತಿಯಾಗಿ ಕಾಳಜಿ ವಹಿಸಿ ಪ್ರೀತಿ ಮಾಡಿದೆ, ಅದು ಸರಿ. ಆದರೆ ಅದೇ ನನ್ನ ತಪ್ಪ ಶಾಂತಮ್ಮ. ಪ್ರೀತಿ ಅಂದರೆ ಏನು ಅಂತಲೇ ಗೊತ್ತಿಲ್ಲದೆ ಬೆಳೆದು ನಾನು, ಅಂಥದ್ರಲ್ಲಿ ಪ್ರೀತಿ ಮಾಡಿಕೆನೆ ನನ್ನ ಕೈ ಸೇರಿದಾಗ ಅದನ್ನು ಕಾಪಾಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ಲ ಶಾಂತಮ್ಮ. ಅವ್ರ ಬಗ್ಗೆ ಕಾಳಜಿ ವಹಿಸಿದ್ದೆ ನನ್ನ ತಪ್ಪು ಅಂತ ನಾನೆಲ್ಲ ಹೇಳಿದೆ? ನಾವು ಕೊಡೋ ಪ್ರೀತಿ ಮತ್ತೊಬ್ಬರಿಗೆ ಕೆಟ್ಟದ್ದು ಅನಿಸ್ಬಾರ್ದು ಅಂತ ನಾನು ಹೇಳಿದೆ. ಪಂಜರದಲ್ಲಿರೋ ಗಿಳಿಗೂ ಹೊರಗಡೆ ಸ್ವತಂತ್ರವಾಗಿ ಹಾರಾಡೋ ಪಕ್ಷಿಗೂ ವ್ಯತ್ಯಾಸ ಇರುತ್ತೆ ತಾನೇ. ನಾನು ಒಂದು ಹೆಣ್ಣಾಗಿ ಹೆಣ್ಣಿನ ಮನಸ್ಸಿನ ಸ್ಥಿತಿ ಅರ್ಥ ಮಾಡಿಕೊಂಡು ಮಾತಾಡಿದೆ ಅಷ್ಟೇ. ನನಗದೆಲ್ಲ ಏನು ಗೊತ್ತಿಲ್ಲ ಶಾಂತಮ್ಮ. ಈ ಜಯಂತ ಪ್ರೀತಿ ಮಾಡೋ ರೀತಿನೇ ಹೇಗೆ, ಅದು ನನ್ನ ಚಿನ್ನು ಮರಿಗೆ ಇಷ್ಟ ಆಗಿತ್ತು ಕೂಡ. ಆದರೆ ಈ ವಿಶ್ವ ಮಧ್ಯೆ ಬಂದು ಎಲ್ಲದನ್ನು ಹಾಳು ಮಾಡ್ತಾ ಇದ್ದಾನೆ ಶಾಂತಮ್ಮ. ಅವನನ್ನು ಮಾತ್ರ ನಾನು ಬಿಡೋದಿಲ್ಲ. ನೋಡು, ಮತ್ತೆ ಅವನಿಗೆ ತೊಂದರೆ ಕೊಡೋದ್ರ ಬಗ್ಗೆನೇ ಮಾತಾಡ್ತೀಯ. ಜಾನ್ವಿ ಅವ್ರನ್ನ ಹುಷಾರಾಗಿ ಹೇಗೆ ಕರ್ಕೊಂಡು ಬರಬೇಕು ಅನ್ನೋದೇ ಯೋಚನೆ ಮಾಡಲ್ಲ ನೀನು. ಅಲ್ಲಪ್ಪ, ಅವ್ರ ಮನಸ್ಸು ಹೂವಿದ್ದಾಗೆ. ನೀನು ಹೋಗಿ ದಾಳಿ ಮಾಡಿಬಿಟ್ರೆ ಅದು ತಡ್ಕೊಳ್ತಾ ಹೇಳು. ಹೆಣ್ಣನ್ನು ಪ್ರೀತಿಯಿಂದ ಒಲಿಸ್ಕೋಬೇಕು, ಬಲವಂತವಾಗಿ ಅಲ್ಲ ಅಂತ ಹೇಳಿದೆ. ಶಾಂತಮ್ಮ, ನಾನು ಜಾನ್ವಿ ಅವ್ರನ್ನ ಪ್ರೀತಿಯಿಂದ ಒಲಿಸ್ಕೊಂಡಾಗಿದೆ. ಈಗ ಮತ್ತೆ ಅವರನ್ನು ಒಲಿಸ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ಈಗೇನಿದ್ರು ಅವರಿಗೆ ಹೋಗಿ ಈಗಿನ ಪರಿಸ್ಥಿತಿನ ಅರ್ಥ ಮಾಡಿಸಿ ಅವರನ್ನು ಕರ್ಕೊಂಡು ಬರೋದು ಬಾಕಿ ಇದೆ ಅಷ್ಟೇ. ಶಾಂತಮ್ಮ, ಈಗ ನನಗಿಷ್ಟೆಲ್ಲ ಕಷ್ಟ ಕೊಟ್ಟಿರೋ ವಿಶ್ವನಿಗೆ ಒಂದು ಗತಿ ಕಾಣಿಸ್ತೆ ನಾನು ಬಿಡೋದಿಲ್ಲ. ನನ್ನ ಹಾದಿಗೆ ಯಾರು ಅಡ್ಡ ಬಂದರೂ ನಾನು ನಿಲ್ಲೋದಿಲ್ಲ ಶಾಂತಮ್ಮ. ನಾನು ವಿಶ್ವನಿಗೆ ಒಂದು ಗತಿ ಕಾಣಿಸಿ ನನ್ನ ಚಿನ್ನುಮರಿನ ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ.
ಲಕ್ಷ್ಮಿ, ನಾನೆಂಥ ಕೆಲಸ ಮಾಡಿಬಿಟ್ಟೆ ಗೊತ್ತಾ? ಚಂದನನೇ ಜಾನು ಅನ್ನೋದು ಗೊತ್ತಿಲ್ಲದೆ ಅವಳ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ಮನೆಯಿಂದ ಆಚೆ ಕಳಿಸ್ಬಿಟ್ನಮ್ಮ. ಪಾಪ ಈಗ ಅವಳು ಏನು ಮಾಡ್ತಿದ್ದಾಳೋ ಅದನ್ನ ನೆನೆಸ್ಕೊಂಡ್ರೆ ನನಗೆ ನೋವಾಗ್ತಿದೆ. ನನ್ನನ್ನು ಕ್ಷಮಿಸ್ಬಿಡು ಲಕ್ಷ್ಮಿ. ಲಕ್ಷ್ಮಿನೇ ಕಾಲ್ ಮಾಡ್ತಿದ್ದಾಳೆ. ಹೇಳು ಲಕ್ಷ್ಮಿ. ಅತ್ತಿಗೆ, ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ಅವಸರದಲ್ಲಿ ಬಂದು ಅವಸರದಲ್ಲೇ ಹೊರಟೋದ್ರಿ. ನಿಮಗೋಸ್ಕರ ಅಡುಗೆ ಮಾಡಿದ್ದೆ, ಊಟನೂ ಮಾಡಲಿಲ್ಲ. ಅದಕ್ಕೆ ನನಗೂ ಸ್ವಲ್ಪ ಆತಂಕ ಆಯಿತು. ಯಾಕೆ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಗಾಬರಿ ಆಗೋಂಥದ್ದೇನೂ ಇಲ್ಲ ಲಕ್ಷ್ಮಿ. ಒಂದು ಕೆಲಸ ಮುಗಿಸ್ಬೇಕಾಗಿತ್ತು, ಅದಕ್ಕೆ ಸ್ವಲ್ಪ ಅರ್ಜೆಂಟಲ್ಲಿ ಬಂದ್ಬಿಟ್ಟೆ. ಕೆಲಸ ಯಾವಾಗಲೂ ಇದ್ದಿದ್ದೆ ಅಲ್ವಾ ಅತ್ತಿಗೆ? ನಿಮ್ಮ ಜೊತೆ ಒಂದು 10 ನಿಮಿಷ ಕೂಡ ಕೂತ್ಕೊಂಡು ಮಾತಾಡೋಕ್ಕೆ ಸಮಯನೇ ಸಿಗಲಿಲ್ಲ. ಯಾಕೋ ನೀವು ಹೋದಾಗಿಂದ ನನ್ನ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಕೆಲವೊಂದು ಕೆಲಸಗಳನ್ನ ನಾನೇ ಮಾಡಬೇಕು. ಅಂಥ ಕೆಲಸಗಳಿಲ್ಲಿ ತುಂಬ ಇವೆ. ಅದನ್ನೆಲ್ಲ ಮುಗಿಸಿ ಮತ್ತೆ ನಾನು ನಿಮ್ಮ ಮನೆಗೆ ಬಂದೇ ಬರ್ತೀನಿ. ನಾನು ನಿಮ್ಮ ಮನೆಗೆ ಯಾಕೆ ಬಂದೆ, ಅಲ್ಲಿಂದ ಅರ್ಜೆಂಟಾಗಿ ವಾಪಸ್ ಯಾಕೆ ಬಂದೆ, ಎಲ್ಲ ನಾನು ನಿನಗೆ ಹೇಳೇ ಹೇಳ್ತೀನಿ. ಅಲ್ಲಿವರೆಗೂ ನೀನು ಸಮಾಧಾನವಾಗಿರು. ಸರಿ ಅತ್ತಿಗೆ. ಆದರೂ ನೀವು ಅಷ್ಟೊಂದು ಆತುರವಾಗಿ ಹೋದ್ರಲ್ಲ, ನನಗೊಂದು ಸ್ವಲ್ಪ ಭಯ ಆಯಿತು ಅಷ್ಟೇ. ಆ ಥರ ಏನೂ ಇಲ್ಲ ಲಕ್ಷ್ಮಿ. ನಿನ್ನ ಮದುವೆ ಆದಾಗಿಂದ ನಾನು ನಿನಗೆ ಉಡುಗೊರೆ ಅಂತ ಏನೂ ಕೊಟ್ಟಿಲ್ಲ. ಆದಷ್ಟು ಬೇಗ ನಿನಗೊಂದು ಒಳ್ಳೆ ಉಡುಗೊರೆ ಕೊಡ್ತೀನಿ. ಹಾಗೆ ನಿನ್ನ ಜೊತೆ ಮಾತಾಡೋದು ತುಂಬ ಇದೆ, ಎಲ್ಲ ಹೇಳ್ತೀನಿ. ನೀನು ತುಂಬ ಖುಷಿ ಪಡ್ತೀಯಾ. ಅಂಥ ಉಡುಗೊರೆ ಅದು. ಏನತ್ತಿಗೆ ಅಂಥ ಉಡುಗೊರೆ? ಮೊದಲೇ ಹೇಳಿಬಿಟ್ರೆ ಚೆನ್ನಾಗಿರುತ್ತಾ ಲಕ್ಷ್ಮಿ? ಕಾಯ್ತಾ ಇರು, ನಿನಗೋಸ್ಕರ ಆ ಉಡುಗೊರೆನ ನಾನು ತಂದೆ ತರ್ತೀನಿ. ಸರಿ ಅತ್ತಿಗೆ. ನೀನೇನು ಯೋಚನೆ ಮಾಡಬೇಡ ಲಕ್ಷ್ಮಿ. ಎಲ್ಲ ಸರಿ ಹೋಗೋ ಕಾಲ ಬಂದ್ಬಿಡ್ತು, ನೀನು ತಲೆ ಕೆಡಿಸ್ಕೋಬೇಡ. ಅತ್ತಿಗೆ, ಇಷ್ಟು ವರ್ಷದಲ್ಲಿ ನಿಮ್ಮ ಮಾತು, ನಿಮ್ಮ ನಡವಳಿಕೆ ಇವತ್ತು ನನಗೆ ಅರ್ಥನೇ ಆಗ್ತಾ ಇಲ್ಲ. ನೀವೇನೋ ಹೇಳಿದ್ರಲ್ಲ ಉಡುಗೊರೆ ಅಂತ, ಅದು ನೀವಾಗೆ ಕೊಡೋವರೆಗೂ ನಾನು ನಿಮ್ಮ ಹತ್ರ ಏನೂ ಕೇಳೋದಿಲ್ಲ. ಅಷ್ಟೇ ಅಲ್ಲ, ನಾನು ಈಗ ಸುಖವಾಗೇ ಇದ್ದೀನಿ ಅತ್ತಿಗೆ, ಯೋಚನೆ ಮಾಡಬೇಡಿ. ನನ್ನ ಆಸೆ ಕೂಡ ಅದೇ ಲಕ್ಷ್ಮಿ, ಬೇಗ ಸಿಗ್ತೀನಿ. ಆಯ್ತು ಅತ್ತಿಗೆ. ಲಕ್ಷ್ಮೀ